ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ತಾ ಇರಬಹುದು ತರಕಾರಿಗಳನ್ನು ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಎರಡು ಥರದ್ದು ಕಾಯಿ ಇಟ್ಕೊಂಡಿದ್ದೀನಿ. ನೋಡ್ಬೋದು, ಇದನ್ನು ಈ ಥರ ಕುಂಬಳಕಾಯಿ ನೋಡ್ಬೋದು ನೀವು. ಈ ಥರ ಕುಂಬಳಕಾಯಿನ ನಾನು ತೊಗೊಂಡ್ಬಿಟ್ಟು ಇದನ್ನು ಅರ್ಧ ಮಾಡಿಬಿಟ್ಟು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತಿಲ್ಲಿ ಸಿಪ್ಪೆ ತೆಗೆದು ಆಲೂಗಡ್ಡೆಯನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಇವೆರಡು ಸೇರಿಸಿ ನಾನು ಪಲ್ಯ ಮಾಡೋದು ಇವತ್ತು. ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ರುಚಿಯಾಗಿಯೂ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಒತ್ತಿ ಮತ್ತು ನಮ್ಮ ಚಾನಲನ್ನು ಬೇರೊಬ್ಬರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ಮೀಡಿಯಮ್ ಸೈಜಿಂದು 2 ಟೊಮೆಟೊ, ಇಲ್ಲಿ ಮೀಡಿಯಮ್ ಸೈಜಿಂದು 1 ಈರುಳ್ಳಿ ದೊಡ್ಡದು, ಮತ್ತು ಇಲ್ಲಿ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಮತ್ತು ಇಲ್ಲಿ ನೋಡ್ಬೋದು ಇದು ಒಣ ಕೊಬ್ಬರಿ ಪುಡಿ. ನಾನು ಒಣ ಕೊಬ್ಬರಿ ಪುಡಿ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇದು ತೊಗೋಬೋದು. ಹಸಿ ತೆಂಗಿನಕಾಯಿ ತುರಿ ಬರುತ್ತಲ್ಲ, ಅದು ತೊಗೊಳ್ಳಿ. ಅವೈಲಬಲ್ ಇದ್ದರೆ ಮನೆಯಲ್ಲಿ ಒಣದ ಕಾಯಿ ಒಣ ಕೊಬ್ಬರಿ ಪುಡಿ ಇತ್ತು ಅಂದ್ರೂ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನೀವು ತರಿಯಾಗಿ ಮಾಡ್ಕೊಂಡು ಬರುತ್ತೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದಕ್ಕೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ತೊಗೊಂಡಿರೋದು. ಇಲ್ಲಿ ನೋಡ್ಬೋದು, ನಾನು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೇನೆ. ಇಲ್ಲಿ ನೋಡ್ಬೋದು 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಇದು ಗರಂ ಮಸಾಲ ಪುಡಿ, ಇದು ಅಚ್ಚ ಖಾರದ ಪುಡಿ, ಇಲ್ಲಿ ಅರಿಶಿನ ಪುಡಿ, ಮತ್ತು ಇಲ್ಲಿ ನೋಡ್ಬೋದು ಎಣ್ಣೆಯನ್ನು ತೊಗೊಂಡಿದ್ದೇನೆ. ಇವೆಲ್ಲವೂ ನಮಗೆ ಬೇಕಾಗುವಂಥ ಸಾಮಗ್ರಿಗಳು. ಇದೆಲ್ಲ ನೋಡ್ಕೊಂಡೇವಲ್ಲ. ನಾವೀಗ ಬಾಣಲೆಯನ್ನು ಇಟ್ಕೋಬೇಕು. ಬಾಣಲೆ ಬಿಸಿ ಮಾಡೋಣ. ನೀವು ನೋಡ್ಬೋದು, ನಾನು ಬಾಣಲೆಯನ್ನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಬಿಸಿ ಆಗಬೇಕು. ಈಗ ನೋಡ್ಬೋದು ನಮ್ಮದು ಬಾಣಲೆ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಇದಕ್ಕೆ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ನಿಮ್ಗೆ ನೋಡಿ ಹಾಕ್ಕೋಬೋದು, ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋರಿ. ನಾನು ಇಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಯಾಕಂತಂದರೆ ನಾವು ಆಲೂಗಡ್ಡೆ ಒಂಚೂರು ತರಕಾರಿ ಎಲ್ಲ ಫ್ರೈ ಮಾಡ್ಕೊಂಡಿರುತ್ತೆ ನೋಡ್ರಿ, ಅದಕ್ಕಾಗಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಸುಮಾರು ಪಲ್ಯಗಳು ತೋರಿಸ್ತಿದ್ದೀನಿ. ಇದೊಂದು ಪಲ್ಯ ಟೇಸ್ಟು ಚೆನ್ನಾಗಿರುತ್ತೆ. ನಿಮಗೆ ರೊಟ್ಟಿಗೆ ಮತ್ತು ಚಪಾತಿಗೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಇವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಥರನೇ ನೀವು ಮಾಡ್ಕೊಳ್ಳಿ. ಯಾವಾಗ ಬೇಕಾದರೂ ಸಿಗುತ್ತಲ್ಲ ಇದೊಂದು ಸೀಸನ್ನಲ್ಲಿ, ಆ ಟೈಮ್ನಲ್ಲಿ ಈ ಥರ ಪಲ್ಯ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಕಾದಿದೆ. ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ. ನೋಡ್ಬೋದು, ಸಾಸಿವೆ ಜೀರಿಗೆ ಸಿಡಿತಾ ಇದ್ದ ಹಾಗೆಯೇ ನಾನು ಇವಾಗ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಫುಲ್ಲು ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಒಂದು ಅರ್ಧ ಫ್ರೈ ಆದರೆ ಸಾಕು. ಈ ಟೈಮ್ನಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ನೀವು ಇವಾಗ ನೋಡ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀವಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಮನೆಗೆ ಮಾಡಿ ಹಾಕೊಳ್ರಿ, ಚೆನ್ನಾಗಿರುತ್ತೆ. ಯಾಕಂತಂದರೆ ಪಾಕೆಟ್ನಲ್ಲಿ ಇದ್ದದ್ದು ಮನೆಗೆ ಮಾಡೋದಕ್ಕಿನ್ನೂ ಟೇಸ್ಟ್ ಬರೋದಿಲ್ಲ. ಸ್ವಲ್ಪ ಮನೆಯಲ್ಲಿ ಮಾಡ್ಕೊಳ್ಳೋಕೆ ಸ್ವಲ್ಪ ಟೈಮ್ ಆಗ್ಬೋದು, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೀವು ಯಾವುದೇ ರೈಸ್ ಐಟಮ್ ಮಾಡಿರಿ ಮತ್ತು ನಾನ್ ವೆಜ್ ಆಗಲಿ ವೆಜ್ ಆಗಲಿ ಏನು ಮಾಡಿದ್ರೂ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ನಾವು ಇವೆಲ್ಲ ಆಲೂಗಡ್ಡೆ ಮತ್ತು ಇದು ಕುಂಬಳಕಾಯಿ ಹಾಕೋಣ. ಇದು ಕುಂಬಳಕಾಯಿ ತುಂಬ ಒಳ್ಳೆಯದು ಹೆಲ್ತಿಗೆ, ಅದಕ್ಕಾಗಿ ನಾನು 2 ಕಾಂಬಿನೇಷನ್ನಾಗಿ ಮಾಡ್ತಾ ಇರೋದು. ಆಲೂಗಡ್ಡೆ ನಮ್ಮದು ಚೆನ್ನಾಗಿ ಬೆಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಇಲ್ಲಿ 2 ಸೇರಿಸಿ ಮಾಡ್ತಾ ಇರೋದು. 2 ಆರೋಗ್ಯಕ್ಕೂ ಒಳ್ಳೆಯದು, ಆಲೂಗಡ್ಡೆ ಆದ್ರೂ ಒಳ್ಳೆಯದು ಮತ್ತು ಕುಂಬಳಕಾಯಿ ಆದ್ರೂ ಒಳ್ಳೆಯದು. ಹಾಗಾಗಿ ನಾನು ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ. ಈ ಟೈಮ್ನಲ್ಲಿ ನಾವು ಒಂದು ಸ್ವಲ್ಪ ಇದಕ್ಕೆ ಅರಿಶಿನವನ್ನು ಹಾಕೋತಾ ಇದ್ದೀವಿ. ನೀವು ನೋಡ್ಬೋದು, ನಾನು ಅರಿಶಿನವನ್ನು ಹಾಕೊಂಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬಾಡಿಸೋಣ. ಇವು ಒಂದು ಸ್ವಲ್ಪ ಪಲ್ಯ ಮಾಡಬೇಕಾದ್ರೆ ಕೆಲವೊಂದು ಮೆಥಡ್ಗಳು ಚೇಂಜ್ ಇರುತ್ತವೆ. ನಾನು ಈ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಯಾಕಂತಂದರೆ ಇದು
ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಕೆಲವೊಂದು ಟೈಮ್ನಲ್ಲಿ ಕೆಲವೊಬ್ಬರು ಆದಮೇಲೆ ಹಾಕೋತಾರೆ. ಇದು ಹಾಗಲ್ಲ, ಸ್ವಲ್ಪ ನಮ್ಮದು ಆಲೂಗಡ್ಡೆ ಆಯಿತು ಮತ್ತು ಕುಂಬಳಕಾಯಿ ಆಯಿತು, ಅದೊಂದು ಸ್ವಲ್ಪ ಚೆನ್ನಾಗಿ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಇದು 1-2 ನಿಮಿಷಗಳ ಕಾಲ ಇದೇ ಥರನೇ ನಾನು ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಬೇಯಿಸ್ತೀನಿ 1-2 ನಿಮಿಷಗಳ ಕಾಲ. ನೀವೀಗ ನೋಡ್ಬೋದು, ನಾನು ಈಗ 1-2 ನಿಮಿಷಗಳ ಕಾಲ ಇದು ಸ್ವಲ್ಪ ನಾವು ಹಾಕಿದ್ದೇವಲ್ರಿ ಆಲೂಗಡ್ಡೆ, ಇದು ಬೆಂದಿದೆ, ಸ್ವಲ್ಪ ಬೆಂದಿದೆ, ಇನ್ನು ನಾವು ಬೇಯಿಸ್ಬೇಕಾಗುತ್ತೆ. ಈಗ ನೋಡ್ಬೋದು ನಾನು ಟೊಮೆಟೊ ಇಟ್ಕೊಂಡಿದ್ದೆ ನೋಡಿರಿ, ಟೊಮೆಟೊ ಹಾಕ್ತಾಯಿದ್ದೀನಿ. ಈಗ ಒಂಚೂರು ಉಪ್ಪು ಹಾಕೋಣ. ಈಗ ನೋಡ್ಬೋದು ನಾನು ಉಪ್ಪನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಟೊಮೆಟೊ ಕರಗಿಸ್ಬೇಕಾಗುತ್ತೆ, ಇದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ನೋಡ್ಬೋದು ನೀವು ನಾನು ಹಾಕಿದ್ದೆಲ್ಲ ನಮ್ಮದು ಜೀರಿಗೆ, ಸಾಸಿವೆ ಆಗಿರ್ಬೋದು, ಕೊತ್ತಂಬರಿ ಸೊಪ್ಪು ಆಗಿರ್ಬೋದು, ಎಷ್ಟು ಚೆನ್ನಾಗಿ ಕಲರ್ಫುಲ್ ಕಾಣ್ತಾ ಇದೆ. ಸ್ವಲ್ಪ ಬೆಂದಿದೆ. ನಾನು ಇದನ್ನು ಮುಚ್ಚಿ ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ. ನಾನು ಯಾಕೆ ಈ ಥರ ಬೇಯಿಸೋದು ಅಂತಂದರೆ, ಸ್ವಲ್ಪ ನಾವು ಒಂದೊಂದು ಐಟಮ್ ಹಾಕಿದಾಗೆ ಇದನ್ನು ಹಾಕಿ ಸ್ವಲ್ಪ ಬೇಯಿಸಿದ್ರೆ ಅದು ಎಣ್ಣೆನಲ್ಲಿ ತುಂಬ ಬೆಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾನು ಈ ಥರ ಬೇಯಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ಯಾಕಂದರೆ ಆಲೂಗಡ್ಡೆ ಬೇಗ ಬೇಯುತ್ತೆ ನೋಡಿರಿ. ಈಗ ಒಂದು ಆಲೂಗಡ್ಡೆ ನಿಮಗೆ ನಾನು ತೋರಿಸ್ತೇನೆ. ಇಲ್ಲಿ ನೋಡ್ಬೋದು, ಇದು ಆಲೂಗಡ್ಡೆ ನೋಡಿರಿ, ಈ ಥರ ಒತ್ತಿದ್ರೆ ಅದು ಕಟ್ಟಾಗುತ್ತೆ. ಕಟ್ಟಾಗ್ತಾಯಿದೆ ಅಂದರೆ ಸ್ವಲ್ಪ ಬೆಂದಿದೆ. ನೋಡ್ಬೋದು ನೀವು, ಈಗ ಈ ಥರ ಬೆಂದಿದೆ ನೋಡ್ಬೋದು. ಈಗ ಇಲ್ಲೊಂದು ತೋರಿಸ್ತೀನಿ ತಗೊಳ್ರಿ, ಒಂಚೂರು ತಳ ಹಿಡಿದಿದೆ ನೋಡ್ಬೋದು ನೀವು. ಈ ಥರ ಕಟ್ಟಾಗ್ತಾಯಿದೆ. ಈ ಥರ ಕಟ್ಟಾಗಬೇಕಾದ್ರೆ ನಾವು ಒಂಚೂರು ನೀರು ಹಾಕೋಣ, ಯಾಕಂದರೆ ತಳ ಹಿಡಿಬಾರ್ದು ನೋಡಿರಿ. ಹಾಗಾಗಿ ಇದು ಬೇಯಲಿಕ್ಕೆ ಒಂಚೂರು ನಾವು ಟೈಮ್ ಕೊಡೋಣ. ಈಗೊಂದು ಚೆನ್ನಾಗಿ ಮಿಕ್ಸ್ ಕೊಡೋಣ. ಮಿಕ್ಸ್ ಕೊಟ್ಟು ಈಗೊಂದು 4 ನಿಮಿಷ. ಈಗ ನಮ್ಮದು ಒಂದು 30-40% ಆಲೂಗಡ್ಡೆ ಅದು ಬೆಂದಿದೆ. ಈಗ ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ತೀನಿ. ಇದನ್ನು ಮುಚ್ಚಿ ಒಂದು 4 ನಿಮಿಷಗಳ ಕಾಲ ಬೇಯಿಸ್ತೀನಿ. ಈಗ ನೋಡೋಣ ರೀ, ನಮ್ಮದು ಒಂದು 4 ನಿಮಿಷಗಳ ಕಾಲ ಬೆಂದಿದೆ. ಇವಾಗೆಲ್ಲ ಬೆಂದಿದೆ, ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದೆ ನೋಡಿರಿ. ಟೊಮೆಟೊ ಎಲ್ಲ ಜ್ಯೂಸಿ ಥರ ಬಿಟ್ಕೊಂಡಿದೆ. ನಾವು ಈ ಟೈಮ್ನಲ್ಲಿ ನಮ್ಮದು ಮೊದಲು ಆಲೂಗಡ್ಡೆ ನೋಡ್ಕೊಳ್ಳೋಣ. ನೋಡ್ಬೋದು, ಈಗ ಆಲೂಗಡ್ಡೆ ಈಸಿಯಾಗಿ ಬೆಂದಿದೆ. ನಮ್ಮದು ಆಲೂಗಡ್ಡೆ ನೀವು ನೋಡ್ತಾ ಇರ್ಬೋದು, ಈ ಥರ ನೋಡಿರಿ, ಚೆನ್ನಾಗಿ ಬೆಂದಿದೆ. ನಾವು ಈಗ ಇದಕ್ಕೆ ಇವಾಗ ನಾವು ಇಟ್ಕೊಂಡಿದ್ದೇವಲ್ರಿ ಧನಿಯಾ ಪುಡಿ, ಗರಂ ಮಸಾಲ ಮತ್ತು ಅಚ್ಚಕಾರದ ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು, ನಾನು ಮಸಾಲನ ಹಾಕ್ಕೊಂಡು ಅದೆಲ್ಲ ನೀರು ಬಿಟ್ಕೊಂಡಿದ್ದೆ ಒಂದು ಸ್ವಲ್ಪ. ಇದೇ ನೀರು ಬಿಟ್ಕೊಂಡಿದ್ದೆ ಅಲ್ರಿ, ಇದರೊಳಗೆ ನಾನು ಬೇಯಿಸ್ತೀನಿ. ನೀವು ಬೇಕಾದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ನಿಮಗೆ ಇನ್ನೊಂಚೂರು ಗ್ರೇವಿ ಥರ ಬೇಕು ಅಂತ ಅಂದರೆ ಇದಕ್ಕೊಂದು ಸ್ವಲ್ಪ ನೀರು ಹಾಕೋಬೋದು. ಈಗ ನಾನು ಇದು ಒಣ ಕೊಬ್ಬರಿ ಪುಡಿ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನ್ನು, ಹಾಕಿದ್ರೆ ನಿಮಗೆ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಈಗ ನಾನು ಇವಾಗ ಹಾಕಿದ್ದೀನಿ ನೋಡು, ಅದೇ ಟೈಮ್ನಲ್ಲಿ ನೀವು ಕಾಯಿ ತುರಿ ಹಾಕ್ಕೋಬೋದು. ಮತ್ತು ಬೇಕಿದ್ರೆ ನಾನು ಮಾಮೂಲಿ ಶೇಂಗಾದ ಪುಡಿ ಮಾಡಿ ಹಾಕೋತೀನಿ ನೋಡು, ಅದನ್ನಾದರೂ ಹಾಕ್ಕೋಬೋದು. ನಿಮಗೇನೋ ಬೇಡ ಅಂತಂದ್ರೂ ನೀವು ಇದೇ ಥರನೇ ಪಲ್ಯ ಮಾಡ್ಕೋಬೋದು. ಇದು ಮಾತ್ರ ತುಂಬ ಟೇಸ್ಟಾಗಿರುತ್ತೆ. ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ನೀವೀಗ ನೋಡ್ಬೋದು, ನಮ್ಮ ಪಲ್ಯ ರೆಡಿಯಾಗಿದೆ. ಇದು ತುಂಬ ಟೇಸ್ಟ್ ಇದೆ. ನಾನು ಇವಾಗ ನೋಡಿದೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ನಾವು ಹಾಕಿರೋದು. ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ. ಈ ಥರ ನೀವು ರೊಟ್ಟಿಗೆ ಚಪಾತಿಗೂ ಯೂಸ್ ಮಾಡ್ಬೋದು. ಇದಕ್ಕೆ ಒಂಚೂರು ನೀರು ಹಾಕಿದ್ರೂ ಒಳ್ಳೆ ಗ್ರೇವಿ ಬರುತ್ತೆ. ನೀವು ಇನ್ನೊಂಚೂರು ಗ್ರೇವಿ ಬೇಕು, ಇನ್ನೊಂದು ಸ್ವಲ್ಪ ನಮಗೆ ಗಟ್ಟಿ ಬೇಕಂದರೆ ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕ್ಕೋಬೋದು. ನೋಡಿರಿ, ನಮ್ಮದು ಕುಂಬಳಕಾಯಿ ಮತ್ತು ಆಲೂಗಡ್ಡೆ ಪಲ್ಯ ಇಷ್ಟು ಚೆನ್ನಾಗಾಗಿದೆ, ಇಷ್ಟು ಪರ್ಫೆಕ್ಟಾಗಿ ಆಗಿದೆ ನೋಡ್ಬೋದು ನೀವು. ತಿನ್ನೋದಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ. ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಈಗ ನಮ್ಮದು ಇದು ಆಗಿದೆ. ಇವಾಗ ನಾನು ಸರ್ವಿಂಗ್ ಬೌಲ್ಗೆ ಹಾಕ್ತೀನಿ. ನೀವು ನೋಡ್ಬೋದು, ನಮ್ಮದು ಆಲೂಗಡ್ಡೆ ಕುಂಬಳಕಾಯಿ ಪಲ್ಯ ರೆಡಿಯಾಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ. ಇದು ತುಂಬ ಚೆನ್ನಾಗಿ ಮತ್ತು ರುಚಿಯಾಗಿರುತ್ತೆ. ಮತ್ತು ಇದನ್ನು ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ಆವಾಗ ನಿಮಗೆ ರುಚಿ ಗೊತ್ತಾಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು.